ಊಟ ಮಾಡಿದೇನಪ್ಪ? ಇನ್ನೂ ಇಲ್ಲಪ್ಪ. ಹೊತ್ತಾಗ್ಯದ, ಏನ್ರ ಉಣ್ಬೇಕಿಲ್ಲ? ಇನ್ನೂ ಏನು ಹಚ್ಚಿಕೊಟ್ಟಿಲ್ಲಪ್ಪ. ನಾನೇ ಏನಾರ ಬಿಸಿದ್ ಮಾಡ್ಕೊಡ್ಬೇಕಂತ ಇನ್ನೂ ಊಟಕ್ಕೆ ಹಚ್ಕೊಟ್ಟಿಲ್ಲ ಆಡ್ರಿ. ಹೊತ್ತು ನೋಡ್ಯಾರ ಮಾತಾಡ. ಹಿರಿ ಜೀವ ಗಾಳ್ಯಾಗ ಹೊಟ್ಟೆ ಹೆಂಗೆ ತಡ್ಕೋಬೇಕ? ಬಾ ಏನಾರ ಮಾಡ್ಬಾ. 3 ಹೊತ್ತು ಇದ್ರದ ದಗ್ದ ಮಾಡ್ಕೊತ ಕುಂತ್ರ ಮನಿ ದಗ್ದ ಯಾರು ಮಾಡ್ತಾರಣ? ಹೇಳಿದ ಮಾತು ಕೇಳವಲ್ದೇನ? ದಗದಿರುವ ಬಾ ಅಂತ ಅನ್ನಾಕತ್ತೀನಿಲ್ಲ. ತಡ್ರಿ, ಇನ್ನೊಂದೆರಡು ಬಗೆನ ಅದಾವು. ನನ್ನಂತವ್ ನಂಗ ಹೊಟ್ಟೆಸ್ತದ. ಮತ್ತೆ ಹಿರಿ ಒಂದೆರಡು ಒಗ್ಯಾನ ಅದಾವು, ಅವನು ಮುಗಿಸಿದ ಮ್ಯಾಲ ಮಾಡಿ ಕೊಡ್ತಾಳೆ ಬಿಡಪ್ಪ. ತಮ್ಮ ನೀವು ನೆಲಾಗ ಬಾಯಪ್ಪ, ಬಾರೋ. ನನ್ನಿಂದೇನಾರ ಮುಚ್ಚಿಡಾಕತ್ತೀಯನ? ಯಾಕೆ ಸೋತ ಮಾತಾಡಕತ್ತೀಯಪ್ಪ? ಮಗನ ಮುಂದೆ ಮುಚ್ಚಿಡುವಂಥದ್ದು ಏನೈತಪ್ಪ? ಬಿಸಿಲಿನ ದಗಿ ತ್ರಾಸಾಗತ್ತೈತಿ, ವಯಸ್ಸಾತಲ್ಲಪ್ಪ. ನಾನಂತರೂ ಭಾಳ ಮನ್ಯಾಗಿರವಲ್ಲ. ನಿನ್ನ ಕಡೆ ಕಾಳಜಿನೂ ವಹಿಸೋದಾಗೋದಿಲ್ಲ. ಏನಾರ ಬಿಸಿದು ಬೇಕಾದ್ರೆ ಆಕಿ ಹೇಳಿ ಮಾಡ್ಸೋಂತ ತಿನ್ನತ್ಪ. ಆಕಿಗೂ ನೆನಪಿರೋದಿಲ್ಲ. ಮನೆ ದಗದ ಗದ್ದಲೊಳಗೆ ಮರ್ತಾ ಬಿಡ್ತಾಳೆ. ನಿನಗೇನು ಸಯ್ಯ ಸಪ್ಪ ಬೇಕು ಮಾಡ್ಸೋಂತ ತಿನ್ನುತ್ತಪ್ಪ. ಹಾಗೇನಿಲ್ಲಪ್ಪ, ನಾನು ಕೇಳೋದಕ್ಕಿಂತ ಮೊದಲನ ಮಾಡಿಕೊಡ್ತಾಳಪ್ಪ. ಆಕಿಗೆ ಯಾಕೆ ಅನ್ನುತ್ತಮ್ಮ? ಮುಗಿದ್ವಾ? ಬಾ ಸ್ವಲ್ಪ ಲಗುನ ಕುಂದ್ರಪ್ಪ, ಬರ್ತಾಳೆ. ಹಾಂ, ಹತ್ತು ನಿಮಿಷ ತಡೆದಿದ್ರೆ ಸಾಯ್ತಿದ್ದೇನ? ಹೇಳೇ ಬಿಟ್ಟಿಯಲ್ಲ. ಯವ್ವ, ನಿನ್ನ ಫಿರ್ಯಾದಿನ ಮಗನ ಮುಂದೆ ಹೇಳುವಷ್ಟು ವಿವೇಕಿನ ನಾನು ಅಲ್ವೇ? ನಾನು ಪೂರ್ತೇಕ ನಾ ಕುಂತೇನೆ, ನೀನ ನೋಡಕ್ಕೆ ಅಲ್ವಾ? ಅದೇನ್ ಯಾಕೆ ಆಗೋಲ್ದಕ್ಕ? ಮನೆಗಿದ್ದು ತಿನ್ನಕ್ ಬರಂಗಿಲ್ಲ ನಿನಗ? ಬಿಸಿದ ಬೇಕು ನಿನಗೆಲ್ಲ ಅಲ್ವಾ? ನಾ ಯಾವಾಗ ನಿನಗೆ ಅದನ್ನು ಮಾಡಿಕೊಡು ಇದನ್ನ ಮಾಡಿಕೊಡು ಅಂಥೇಳಿ ಕೇಳೇನವ? ಅಲ್ವೇ? ನೀ ಹಚ್ಚಿ ಕೊಟ್ಟಿದ್ದ ಉಂಡಿಲ್ಲ ನಾನು. ನಿನ್ನೇಂತಿ ಹಂಗೆ ಕಾಡ್ತಾಳ ಹಿಂಗೆ ಕಾಡ್ತಾಳ ಅಂತ ಏನಾರ ನಿನ್ನ ಮಗನ ಮುಂದೆ ಏನಾರ ಹೇಳಿದೆ ಅಂತ ತಿಳ್ಕೊ, ಮುಂದಾವು ಕತ್ತಿನೇ ಬೇರೆ. ಯವ್ವ, ನಾನು ನಿನ್ನ ಎಂದೂ ನನ್ನ ಸೊಸಿ ಹಂಗೆ ನೋಡ್ಕೊಂಡೇ ಇಲ್ಲವ. ನೀರ ಒಬ್ಬ ಮಗ ಅದಾನ, ಅವನು ಹೆಂಡ್ತಿ ನೀನು. ನೀನು ನಿನ್ನ ತಂದೆ ಹಂಗೆ ನೋಡ್ಕೊಳ್ವ. ಇಂಥ ಕಿರಿಕಿರಿ ಮನುಷ್ಯನ ತಂದೆ ಹಂಗೆ ಯಾವ್ಯಾಕೆ ನೋಡ್ಕೊತಾಳ? ನಾ ಇನ್ನು ಪುಣ್ಯದಕ್ಕೆ. ಯಾನ ಯಾಕೋ ದೊಡ್ಡಪ್ಪ ಇತ್ತಿತ್ಲಾಗಿ ಭಾಳ ಒಳಗೆ ಬಿದ್ದಾನ. ಸುಮ್ಮನೆ 4 ದಿವಸ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಲೇನ? ಒಳಗೆ ಬಿದ್ದಾನ ಅನ್ನಕ್ಕೆ ಏನಾಗೈತೋ? ವಯಸ್ಸಾಗೈತಿ, ಇನ್ನು ಮೂಲಿ ಹಿಡಿಯವನ. ಯಾಕ ಅಲ್ಲಿ ನಿಮಗೆ ಯಾಕೆ ವಜ್ಜಿ? ಇಲ್ಲ ಇಲ್ಲೇ ಮನೆ ಮುಂದೆ ವಯಸ್ಸಾಗೈತಿ ಮೂಲಿ ಹಿಡ್ಯಾವ ಅಂದ್ರೆ ನಮ್ಮ ದೊಡ್ಡಪ್ಪ ನಮಗೆ ವಜ್ಜಕ್ಕ ನಾನು ಇರ್ಲಿ ಬಿಡು. ಒಂದು 4 ದಿವಸ ಜಾಗ ಬದಲಿ ಮಾಡ್ದಂಗೆ ಆಕೈತಿ. ಏನು ಬೇಡಳ, ಮುಂದೆ ನೋಡೋಣ. ಈಗ ಹೊಲ್ದಾರ ಆಸೈತಿ, ಮನೆ ಮುಂದೆ ಯಾರೊಬ್ಬರು ಬೇಕ. ದಗದೊಂದು ಅದಾವ, ಬೇಡ. ಅಲ್ಲೋ ಅಣ್ಣ, ಹೊಲದ ಬಗ್ಗೆ ನೀ ವಿಚಾರ ಮಾಡವ, ಮನೆ ಕೆಲಸ ಬಗ್ಗೆ ವೈನಿ ವಿಚಾರ ಮಾಡಕ್ಕಿ, ಮತ್ತು ದೊಡ್ಡಪ್ಪನ ಕಡೆ ಲಕ್ಷ ಕೊಡೋರು ಯಾರಂತ? 3 ಹೊತ್ತು ಮಾಡಿ ಹಾಕ್ತಾಳಲ್ಲೋ ನಿಮ್ಮ ವೈನಿ ಇಲ್ಲ ಮನ್ಯಾಗ. ಊಟದ ಬಗ್ಗೆ ಕೇಳಕತ್ತಿಲ್ಲನ? ಮುಪ್ಪಿನ ಮನುಷ್ಯ ಮನ್ಯಾಗಿರ್ತಾನ, ಅವನ ಆರೋಗ್ಯದ ಬಗ್ಗೆ ಯಾರು ವಿಚಾರ ಮಾಡೋರು ಅಂತ ಕೇಳಕತ್ತೀನಿ ಅಷ್ಟೇ. ನಿಮ್ಮ ವೈನಿಗೆ ಅವ ಮಾವನ ಆಗಿರ್ಬೋದು, ಆದ್ರೆ ತಂದೆ ಹೆಂಗೆ ನೋಡ್ಕೊಳಕತ್ತಾಳು? ಕುತ್ರ ನಿತ್ರ ಸಪ್ಪ ಏನಾರ ಮಾಡಿ ಹಾಕ್ತಿರ್ತಾಳೆ. ಯಾಕೆ ನೀ ಇಲ್ಲದಲ್ಲ ಮಾತಾಡ್ತಿ? ಸದ್ಯಕ್ಕೆ ದೊಡ್ಡಪ್ಪಿರೋ ರೀತಿ ನೋಡಿದ್ರೆ ಒಂದು 4 ದಿವಸ ಜಾಗ ಬದಲಿ ಮಾಡೋದು ಚಲೋನಾ? ನಿನ್ನ ಮನಸ್ಸಿಗೆ ನಾ ಯಾಕೆ ಬೇಸರ ಮಾಡಲಿ? ಒಂದು 4 ದಿನ ಹೊಲ್ದಾಗ ರಾಶಿ ಮುಗಿತಾವ,
ನಾನು ತಂದು ಬಿಡ್ತೀನಿ ನಾವು ಮುಂದೆ ಮನೆ ಮುಂದೆ ಇರ್ತೀವಿ ಅದಕ್ಕಾಗಿ. ರಾಶಿ ಇನ್ನೊಂದು 2 ದಿವಸ ಬಿಟ್ಟು ಮಾಡಾಕತ್ತಿ. ದೊಡ್ಡಪ್ಪನ ಕರ್ಕೊಂಡು ದವಾಖಾನಿಗೆ ಹೋಗಿ ಒಂದು ಸಲನಾರ ಹಚ್ಕೊಂಬಾನ. ಅವಂಗೆ ಏನಾಗಿಲ್ಲ ಮರ ತಿನ್ನಂಗೆ ತಿಂತಾನ ಉಣಾಂಗ್ ಉಂತಾನ ವಯಸ್ಸಾಗೈತೆ ತನಾಕತ್ತಿಲ್ಲ. ಮುಪ್ಪಿನ ಮನುಷ್ಯಾಗ ಸಲ ಹಚ್ಚಿದ್ರೆ ಶರೀರ ಹೆಂಗೆ ತಡ್ಕೊಂಡಿತ್ತು. ನಿನ್ನ ಮುಂದೆ ಮಾತಾಡಿದ್ರೆ ಅವನಿಗೇನಾಗಿಲ್ಲ ಆರಾಮದಾನ ತನ ಮನುಷ್ಯನಿ. ವೈನಿಗೆ ಒಂದು 4 ಮಾತು ಹೇಳಿ ಹೋಗ್ತೀನಳ. ನಿಮ್ಮ ವೈನಿ ಮುಂದೆ ನಮ್ಮ ಅಪ್ಪನ ಬಗ್ಗೆ ಏನಾರ ಒಗದು ಮಾತಾಡಿದೆ ಅಂದ್ರೆ ಆಕೆ ಇಷ್ಟು ದಿನ ಅವನ ಬಗ್ಗೆ ಕಾಳಜಿ ವಹಿಸೋದು ಪಳ್ಯಾಗ ಹುಂಚೆಣ್ಣು ತೊಳ್ದಂಗೆ ಹಾಕದ ಮನ್ಸಿಗೆ ಹಚ್ಕೋತಾಳೆ. ಏನು ಮಾತಾಡಬೇಡ, ಮನ್ಯಾಗಿರು, ಬರ್ತೀನಿ. ಹಾಂ, ನಾ ಹೇಳ್ದಂಗೆ ಕೇಳ್ಕೊಂತಿದ್ದಂದ್ರ ಭಾಳ ಚಲೋ. ಇಲ್ಲಂತಂದ್ರ ಊಟದಾಗ ವಿಷ ಹಾಕಿ ಸಾಯಿಸ್ತೀನಿ. ನಿನ್ನಲ್ಲ, ನಿನ್ನ ಮಗನ್ನ. ಕಿವ ಎಂಥ ಮಾತು ಮಾತಾಡ್ತೀಬೇವ ಅಲ್ವಾ? ನಿನ್ನ ಬಾಳಿಗೆ ನೀ ಕೊಳ್ಳಿ ಇಟ್ಟುಕೊಳ್ಳೋ ಹಂಗೆ ಮಾಡಾಕತ್ತಿ ಅಲ್ವೇ? ಅಂಥ ಮಾತಾ? ಮತ್ತೇನ್ ಮಾಡ್ಲಿ? ಎಷ್ಟು ಮಾಡಿದ್ರು ಒಂದು ಮಾತು ಅನ್ನೋರ ನಂಗೆ ಅಲ್ವಾ? ಯಾವಾಗಾರ ಏನಾರ ಆಗಲಿ ನಾ ಮುಂದೆ ಕುಂತ್ಕೊಂಡು ನಿನಗೊಂದು ಮಾತಾರ ಅನ್ಸೇನನು ಅಲ್ಲ. ನನ್ನ ಮಗನ ಕಡೆಯಿಂದ ಅನ್ಸೇನಿ. ನೀವಿರೋ ಆಕಾರ ನೋಡಿದ್ರ ನಿನ್ ಮಗ ನನ್ನ ಮ್ಯಾಗ ಸಂಶಯ ಬರೋದಲ್ಲ. ಅಲ್ವಾ? ನಾ ಅಂದ್ರೆ ಯಾಕಿಷ್ಟು ಕೆಂಡಾಕಾರ ಕತ್ತಿದಿ? ಅಂಥದ್ದೇನಾಗೈತೆ ನನ್ನಿಂದ ನಿನಗೆ? ತಪ್ಪಾಗೋದೊಟ್ಟ ಇರ್ಲಿ. ನೀ ಏನು ಈ ಮನೆ ಮೂಳ ಕುಂತಿಯಲ್ಲ, ಅದ ದೊಡ್ಡ ಕಿರಿಕಿರಿ ಆಗೈತೆ ನನಗೆ. ದೇವರು ನನ್ನ ಮರ್ತಾನ ಬಾಯವ, ಮರ್ತಾನ. ಅವ ಯಾವಾಗ ಕರ್ಕೊಂತಾನೋ ಏನು, ಅವಾಗ ಹೋಗ್ಯದ. 3 ಹೊತ್ತು ನಿನಗ ಸಯ್ಯಸಪ್ ಮಾಡಿ ಹಾಕ್ತೀನಲ್ಲ, ಅವ ಯಾಕೆ ಕರ್ಕೊಂತ ನಿನ್ನ? ಹಿರಿಯರ ಸೇವಾ ಮಾಡಾಕತ್ತೀವ, ಪುಣ್ಯ ಕಟ್ಕೊಂತಿ. ಪುಣ್ಯದ ಕೆಲಸದು ಹಿರಿಯರ ಸೇವಾ ಮಾಡೋದಂದ್ರೆ ಭಾಗ್ಯವಂತರದ ಕೆಲಸವಾಗಿದೆ. ಎಷ್ಟು ಸೇವಾ ಮಾಡೋದ್ರಿಂದ ಏನೈತಿ? ನಿನ್ನ ಮಗನ ಕಡೆಯಿಂದ ಅನಿಸ್ಕೊಂಡು ತಪ್ಪೈತೇನೆ? ನಾನು ಈಕೆಗೆ ಭಾಳ ಒಜ್ಜಾದಂಗೆ ಕಾಣಕತ್ತೈತಿ. ಆಗ್ದಾಗ ದೇವರು ಮಾಡಿದಂಗೆ ಆಗಿದೆ. ವೈನಿ ಮನ್ಯಾಗಿರೋದ 3 ಮಂದಿ. ದೊಡ್ಡಪ್ಪನ ಹೊಟ್ಟಿಗೆ ಏನಾರ ಅನುಲಿ ಆಗಾಕತ್ತೈತೇನ? ಅವಂಗ್ಯಾಕೆ ಒಟ್ಟಿಗೆ ಅನುಳಿ ಆಕೈತಪ್ಪ? 3 ಹೊತ್ತು ಬಿಸಿ ಬಿಸಿದ ಮಾಡ ಹಾಕ್ತೀನಿ. ಮಾಡಿ ಹಾಕೋ ಮುಂದೆ 2 ಚಂದನ ಮಾತು ಮಾತಾಡಿದ್ರು ಹೊಟ್ಟೆ ತುಂಬಿದಂಗೆ ಆಕೈತಿ ವೈನಿ. ಅಂದ್ರ ಆ ಮುದುಕುಗ ನಿಮ್ಮನಿ ಕಿರಿಕಿರಿ ಮಾಡಾಕತ್ತನೋ ಇಲ್ಲ ನಾ ಕಿರಿಕಿರಿ ಮಾಡಾಕತ್ತೀನೋ? ಈ ಮುದುಕ ಅನ್ನೋ ಮಾತಿನಾಗ ಇಟ್ಟು ಸೇಡ್ ಸಾಧಿಸಾಕತ್ತಿ ಅಂದ್ರೆ ಆ ಮುಪ್ಪಿನ ಜೀವಿ ಏನು ಮಾಡೈತೇವ ನಿಂಗ? ಕುಂತಲ್ಲ ಉಂತಾನ, ಕುಂತಲ್ಲ ಎಲ್ಲ ಹೊಳಸ್ ಮಾಡ್ತಾನ. ಅದೆಲ್ಲ ನೋಡ್ಕೊಂಡು ಕುಂದ್ರಾಕ್ ನಮ್ಗೆ ಆಗುದಿಲ್ಲಪ್ಪ. ಅಲ್ವಾ ಯವ್ವ, ಹೊಲಸಂತ ಹಿಂಗೆಲ್ಲ ಹೀಯಾಸಿ ಮಾತಾಡಕತ್ತಿಯಲ್ಲ, ನಿಮ್ಮ ಮನ್ಯಾಗೂ ಯಾರು ಹಿರಿಯರನ್ನು ದೀಪ ಇಲ್ಲನವ? ನೋಡಪ್ಪ, ನನ್ನ ಗಂಡ ನನಗೊಂದು ಮಾತು ಅನ್ನೋದಿಲ್ಲ. ನನ್ನ ಮಣ್ಣತನ ಬಗ್ಗೆ, ನನ್ನ ತವ್ರ ಮನೆ ಬಗ್ಗೆ ಮಾತಾಡ್ದೆ ಅಂತಂದ್ರ ಚಂದ ಇರಾಕಿಲ್ಲ. ನಮ್ಮ ಅಣ್ಣ ನಿನ್ನ ನೀರಾಗ ತಿಲಾಡ್ತಿರ್ಬೋದು, ನಿನಗೊಂದು ಮಾತು ಅನ್ನದೇ ಇರ್ಬೋದು. ಆದ್ರೆ ನಮ್ಮ ದೊಡ್ಡಪ್ಪಗೆ ನಮ್ಮ ಕಣ್ಣು ಮುಂದೆ ಈ ಥರ ಮಾತಾಡಿದ್ರೆ ನಮಗೇನು ತಡ್ಕೊಳ್ಳೋದಾಗುದಿಲ್ಲವ. ಅಷ್ಟು ಬಾಯಿ ತುಂಬಾ ದೊಡ್ಡಪ್ಪ ದೊಡ್ಡಪ್ಪ ಅಂತ ಹೇಳ್ತಿಯಲ್ಲ, 1-4 ದಿನ ನಿಮ್ಮ ಮನೆಗೆ ಕರ್ಕೊಂಡೋಗು, ಆ ಗೊತ್ತಾಕೈತಿ ನಿನ್ ದೊಡ್ಡಪ್ಪಂದು. ಹುಟ್ಟಿದಾಗ ತಂದಿನ ಕಳ್ಕೊಂಡೀನಿ. ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣನ ಹೆಂಗೆ ನೋಡ್ಕೊಳಲ್ಲ ಹಂಗೆ ನನ್ನ ಮಗನ ಹಂಗೆ ನೋಡ್ಕೊಳಾನ. ನಮ್ಮ ದೊಡ್ಡಪ್ಪ ಬರ್ತೀನಿ ಅಂದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಹಾ, ನಿನ್ ದೊಡ್ಡಪ್ಪನ ಕರ್ಕೊಂಡೋಗಿ 4 ದಿನ ನೋಡ್ದಂಗ್ ಮಾಡಿ ಅಲ್ಲಿ ನಮ್ಮನ್ನ ಕೆಟ್ಟ ಮಾಡವ ನೀನು. ಅನ್ನಕ್ಕೆ ಕೇಳಿದ್ರೆ ಅಣ್ಣ ಅಪ್ಪ ಮನ್ಯಾಗ ಚಲೋ ಅದಾನ, ಚಂದ ಅದಾನ ಅಂತ ಹೇಳ್ತಾನ. ಆದ್ರೆ ಅಣ್ಣಗೆ ಈ ಹಿಂದಿನ ರಾಡೆಲ್ಲ ಏನು ಗೊತ್ತಾದ್ರೆ ಏನಾತು? ಇಲ್ಲಿ 3 ಹೊತ್ತು ಮಾಡಾಕಿ ನಾನು. ಅದ ಪುಣ್ಯದಿಂದವ ನಿನ್ನ ಜೀವನ ಚಲೋ ನಡೆದೈತಿ. ಹಾ, ಮುದುಕಿ ಸತ್ತಾಗ ಇದೊಂದು ಮುದುಕ್ ಸತ್ತಿಂದೆ ಅಂತಂದ್ರೆ ಭಾಳ ಚಲೋ ಇತ್ತು. ಇವ್ರ ಕಡೆಯಿಂದ ಅನಿಸ್ಕೊಳೋ ಪರಿಸ್ಥಿತಿ ನನಗೆ ಬರ್ತಿದ್ದಿಲ್ಲ. ಯಾಕೆ ದೊಡ್ಡಪ್ಪ ಮೊದ್ಲೇಕಿತ್ತ ಈಗ ಭಾಳ ಒಳಗೆ ಬಿದ್ದಿಲ್ಲ? ಏನು ಚಿಂತೆ ಮಾಡಕತ್ತೇನ? ಏನಂಬುದು ಸ್ವಲ್ಪ ಹೊಡೆದು ಹೇಳಲ್ಲ. ನಾ ಯಾಕೆ ಚಿಂತೆ ಮಾಡಕ್ಕೆ ಹೋಗ್ಲಿ ಕೃಷ್ಣ? ಅಲ್ಲೋ ನಿಮ್ಮ ಅಣ್ಣ ಬೇಡಿದ್ದ ತಂದು ಕೊಡ್ತಾನ. ಇನ್ನು ನಿಮ್ಮ ವೈನಿ ನಾ ರುಚಿ ಆದ ಅಡುಗೆ ಮಾಡಿ ಹಾಕ್ತಾಳಪ್ಪ. ಆಗ ನನಗೆ ಅದ್ರ ಚಿಂತೀವ ನೀನು ಬರೀ ಹೇಳಮ್ಮ. ಮಣಿಗೆ ಮೂಲಾಗಿ ನಿನಗ್ಯಾಕೆ ಸಾವು ಬರಾಕತ್ತಿಲ್ಲ ತಂದ ವೈನಿ ಅನ್ನೋದನ್ನ ಕೇಳಿಸ್ಕೊಂಡಿನಿ ದೊಡ್ಡಪ್ಪ. ಆಕೆ ಹಂಗೆ ಮಾತಾಡ್ಯಾಕಲ್ಲೋ? ಯಾಕೆ ದೊಡ್ಡಪ್ಪ ಸುಳ್ಳು ಹೇಳಕತ್ತಿ? ಸಣ್ಣವಿದ್ದಾಗಿನಿಂದ ನಿನ್ನ ಕೈಯಾಗ ಬೆಳೆದವನ. ನೀನೇ ಹೇಳ್ತಿದ್ದಲ್ಲ, ಯಾರಿಗೆ ಸುಳ್ಳು ಹೇಳಬೇಡ, ಯಾರ ವಸ್ತುನು ತೊಡಗು ಮಾಡಬೇಡ ಅಂತಂದು. ಈಗ ನೀನ ನನ್ನ ಮುಂದೆ ಸುಳ್ಳು ಹೇಳಕತ್ತಿ. ಸೊಸಿ ಆದಾಕ ಹಿಂಗೆ ಮಾಡಾಕತ್ತಾಳ ಅಂತೇಳಿ ನಾನು ನಿಮ್ಮ ಮುಂದೆ ಹೇಳಿದ್ರೆ
ನಿಮ್ಮ ಅಣ್ಣಗೂ ನಿನಗೂ ಹಳಹಳಿ ಹಸ್ದಂಗೆ ಆಗೋದಿಲ್ಲ ತಮ್ಮನ. ಅದು ಏನಾರ ಇರಲಪ್ಪ, ಶರೀರ ನೋಡ್ಕೋ ದೊಡ್ಡಪ್ಪ. ಮೊದಲೇದಂಗೆ ಏನೂ ಉಳಿದಿಲ್ಲ. ನಡಿಯಪ್ಪ, ನಮ್ಮ ಮನ್ಯಾಗಾರ 4 ದಿನ ಇರಾಕತ್ತಿ. ತಮ್ಮ ಕೃಷ್ಣ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ನಿನ್ನ ಕೂಡ ಬಂದಿದ್ದ ಖರೆ ಆಯ್ತು ಅಂದ್ರೆ ಮೊದಲ ನನ್ನ ಮೇಲೆ ಕೆಂಡ ಕಾರ್ತಾಳು ಆಕಿ. ಮತ್ತೇನಾರ ತಪ್ಪು ತಿಳ್ಕೊಳಕ್ಕಿಲ್ಲ ತಮ್ಮ. ಅದಕ್ಕೆ ದೊಡ್ಡಪ್ಪ, ನಿನ್ನ ಈ ಸ್ಥಿತಿಯೊಳಗೆ ನೋಡಕ್ಕೆ ನನಗೆ ಆಗಾಕತ್ತಿಲ್ಲ. ನಾ ಸಣ್ಣವಿದ್ದಾಗ ನೀ ನನ್ನ ಹೆಂಗೆ ಬೆಳೆಸೋತು ಬಂದು ಈಗ ಮುಪ್ಪಿನ ಕಾಲಕ್ಕೆ ನಾನು ನಿನ್ನ ನೋಡ್ಲಿಕ್ಕಂದ್ರೆ ಆ ದೇವ್ರನ್ನೇ ಮೆಚ್ಚಾನ. ಕೃಷ್ಣ, ಮೆಚ್ಚು ದೇವ್ರನ್ನ ಯಾರು ಕಂಡಾರಪ್ಪ? ಆದ್ರೆ ದೊಡ್ಡಪ್ಪ ದೊಡ್ಡಪ್ಪ ಅಂತ ನೀ ಕರಿತೀಯಲ್ಲ, ಆ ಆನಂದದ ಮುಂದೆ ಯಾವುದೈತೋ ಅಷ್ಟು ಸಾಕು ನನಗೆ. ಅಷ್ಟು ಸಾಕಪ್ಪ. ಕೆಟ್ಟ ಮನಸ್ಸಿನಕ್ಕಿ ಸಿಟ್ಟಿನಾಗ ಊಟದಾಗ ವಿಷ ಹಾಕಕ್ಕೂ ಹಿಂದೆ ಸರಿಯಂಗಿಲ್ಲ. ನಡಿ ದೊಡ್ಡಪ್ಪ, ಇಲ್ಲಿಂದ ಹೋಗುನು. ಕೃಷ್ಣ, ನೋಡಪ್ಪ, ನಾನು ಈ ಮನೆ ಬಿಟ್ಟು ಬರೋದಾತು ಅಂತಂದ್ರೆ ಆ ದೇವ್ರ ಕರೆದಾಗನ ಬರಾವ, ಆ ದೇವ್ರ ಮನೆಗನ ಬರಾವ. ನಾನು ಬದುಕಿರೋ ಮಠ ಈ ಮನೆ ಬಿಟ್ಟು ನಾ ಬರೋದಿಲ್ಲ ಕೃಷ್ಣ. ನೋವು ಮಾಡ್ಕೋಬೇಡಪ್ಪ. ದೊಡ್ಡಪ್ಪ, ದೇವ್ರ ಕರೆದಾಗ ಬರಾವ ಅಂತ ಕೂತಿ ವೈನಿ ನಿನ್ನ ಇಲ್ಲಿ ಮನ್ಯಾಗ ಸತ್ತು ಬದುಕಸಾಕತ್ತಾಳ. ಅಂಥದ್ರಾಗ ನೀ ಹೆಂಗೆ ಬದುಕವಪ್ಪ? ಕೃಷ್ಣ, ಇಂದು ಮನ್ಯಾಗ ನಾಳೆ ಕುಣ್ಯಾಗ ಅನ್ನೋ ಜೀವಕ್ಕೆ ಬದುಕಿನ ಬಗ್ಗೆ ನನಗೆ ಆಸೆನೇ ಇಲ್ಲಪ್ಪ. ಆಸೆ ಇಲ್ಲ. ನಮ್ಮನ್ನು ಜೋಪಾನ ಮಾಡ್ದವ ಜೀವಂತದಿಂದ ಇರುತನ ಆನಂದದಿಂದ ನೋಡ್ಬೇಕನ್ನೋ ಆಸೆ ನಮ್ದು. ಈ ಮನ್ಯಾಗ ನೀ ಎಳ್ಳಷ್ಟು ಆನಂದವಾಗಿಲ್ಲ. ಅದಕ್ಕೆ ನಮ್ಮ ಮನೆಗೆ ಏನಾರ ಬಂದ್ರೆ ಖುಷಿಯಾಗಿರ್ತಿ ಅನ್ನೋ ಮಾತಿನಿಂದ ಕರೆಯಾಕತ್ತೀನಿ ದೊಡ್ಡಪ್ಪ. ಕೃಷ್ಣ, ಬಾರಪ್ಪ. ನೋಡಪ್ಪ, ನಾ ಸಾಯಿ ಹೊತ್ನ್ಯಾಗ ನನ್ನ ಮಗನ ಕೈಯಾಗ ನನ್ನ ಕೈ ಇರಬೇಕು, ನಿನ್ನ ಎದೆ ಮೇಲೆ ನನ್ನ ತಲೆ ಇರಬೇಕಪ್ಪ. ನನ್ನ ಮಗನ ನನ್ನ ತಲೆ ಇರಬೇಕು. ಅಣ್ಣ, ಅಪ್ಪ ಆರಾಮದಾನ ಅಂತ ವೈನಿ ಸುಖದಾಗ ನೀ ಎದಿ. ಆದ್ರೆ ಅಪ್ಪನ ಕಣ್ಣೀರ ಹೊಳೆಯಾಗಿ ಹೊಂಟವನು ನಿನಗೇನು ಗೊತ್ತೈತಿ? ಕೃಷ್ಣ ಅಪ್ಪ ಎದಕ್ಕೆ ಕಣ್ಣೀರು ಹಾಕ್ತಾನೋ? ಏನು ಕಮ್ಮಿ ಐತದ ಕಣ್ಣೀರು ಹಾಕ್ತಾನ? ಅಲ್ಲ, ನಮ್ಮ ಮುಂದೆ ಕಣ್ಣೀರು ಹಾಕ್ಲಾರವ ನಿನ್ನ ಮುಂದೆ ಹೆಂಗೆ ಕಣ್ಣೀರು ಹಾಕ್ತಾನ? ಹೌದು, ಅದು ಏನು ಕಮ್ಮಿ ಆಗೈತದ ಕಣ್ಣೀರು ಹಾಕ್ತಾನೆ ಹೇಳ? ಹಾಂ, ಕಮ್ಮಿ ಏನಾಗಿಲ್ಲ, ಹೆಚ್ಚಾಗೈತಿ. ತಿನ್ನಾಕ ಉಣ್ಣಾಕ ಅಲ್ಲ, ವೈನಿ ಕಿರಿಕಿರಿ. ನಿಮ್ಮ ವೈನಿ ಅಪ್ಪಗೆ ಕಿರಿಕಿರಿ ಕೊಡ್ತಾಳ? ಏನು ಮಾತಾಡ್ತೀವೋ? ಬಾಯಾಗ ಹುಳ ಬಿದ್ದು ಹೋದಿ. ದಿನ 3 ಹೊತ್ತು ನನಗೆ ನಮ್ಮ ಅಪ್ಪಗೆ ಕೂಳು ಮಾಡಿ ಹಾಕ್ತಾಳಕಿ. ಆಕಿ ಕಿರಿಕಿರಿ ಕೊಡ್ತಾಳಂದ್ರೆ ಹೆಂಗೋ? ವೈನಿ ನೀ ಕಣ್ಣು ಮುಂದಿದ್ದಾಗ ದೊಡ್ಡಪ್ಪನ ಚಂದ ನೋಡ್ಕೊತಾಳ. ಆದ್ರೆ ನೀ ಕಣ್ಣು ಮರಿ ಆದಾಗ ಭಾಳ ಕಿರಿಕಿರಿ ಕೊಡ್ತಾಳ. ನೀ ಕಣ್ಣಾರೆ ಕಂಡಿಯನ? ಹಾಂ, ನಾ ಕಣ್ಣಾರ ಕಂಡಿನಿ ಅಂತ ನಿನಗೆ ಹೇಳಕತ್ತೀನಿ. ಹುಟ್ಟಿಸ್ ಒಂದು ಹೇಳಕ್ಕೆ ನಾನು ಹೆಂಡತಿ ಮ್ಯಾಗ ನಮ್ಮ ಅಪ್ಪನ ಮ್ಯಾಗ ನಿನಗೇನು ಸಿಟ್ಟಿಲ್ಲ, ಸೇಡಿಲ್ಲ. ಕಣ್ಣಾರೆ ಕಂಡಿದ್ದೆ ಹೇಳಿರ್ತಿ. ಅದಕ್ಕೆ ನಿಮ್ಮ ದೊಡ್ಡಪ್ಪನ ಬಗ್ಗೆ ಎಷ್ಟು ಕಾಳಜಿ ಮಾಡಿ. ನನ್ನ ಕಣ್ಣಿಗೆ ಏನಾರ ಕಾಂತಂದ್ರೆ ತಪ್ಪು ಯಾರ್ದೈತ್ಲ ಅವ್ರಿಗೆ ಮಾತಾಡ್ತೀನಿ. ಕೃಷ್ಣ, ನಮ್ಮ ಮನೆಗೆ ಹೋಗ್ಬರ್ತೀರಿ. ಜಗಳ ಹಚ್ಚಿದಂಗೆ ಆತನ? ಇಲ್ಲ, ನಾ ಯಾಕೆ ಜಗಳ ಹಚ್ಚಲಿ? ವೈನಿ ಮಾಡೋದ ಕರೆ, ದೊಡ್ಡಪ್ಪಗಾಗೋ ಅನ್ಯಾಯನ ಕರೆ. ಅವನ ಮನೆಗೆ ಹೋದ್ಮೇಲೆ ಗೊತ್ತಾಗೈತಿ. ನಿಂಗೆ ಮನ್ಯಾಗ ಎಷ್ಟು ಮಾಡಿ ಹಾಕಿದ್ರು ಮಂದಿ ಬಳಿ ಹಣಸ್ಕೊಳೋದು ತಪ್ಪಿಲ್ಲ ಅಂದಿನ್ನು. ನಿಂದು ವಯಸ್ಸಿನವ ಅಲ್ವ ನಾನು, ಹಂಗ್ಯಾಕೆ ತೂಡ್ಯಾಡ್ತೀವೇವ? ನಿನ್ನ ವಯಸ್ಸಿಗೆ ಹೆಂಗಿರ್ಬೇಕಂತ ನಿನಗೆ ಗೊತ್ತಾಗೋಂಗಿಲ್ಲ. ಆ ಕೃಷ್ಣ ಮುಂದೆ ಏನೆಲ್ಲ ಹೇಳಿ ನಾನ್ಯಾಕೆಲ್ಲ ಹೇಳಕ್ಕೆ ಹೋಗ್ಲಿವಾ? ಅವನ ಆನಿ ಸೂರಿ ಹಾಕಿ ಕೇಳಿದ, ಅದಕ್ಕಿದ್ದದ್ದನ್ನು ಹೇಳ್ಬೇಕಾತವ ಇವ. ಇದ್ದಿದ್ದೆಲ್ಲ ಹೇಳಿ ಅವನ ಮುಂದೆ ಹೇಳಿ ನನ್ನ ಕೆಟ್ಟ ಮಾಡ್ತಿ. ಎಲ್ಲರೂ ಹೋಗಿ ಮಠ ಸೇರ್ಕೋ. ಅಲ್ವಾ, ಸೊಸೆಯಾಗಿ ನೀ ಇರುವಾಗ, ಮಗ ಆಗಿ ಮನೆಯಾಗಿರುವಾಗ ನಾ ಯಾಕೆ ಮಠ ಸೇರ್ಕೋಬೇಕು ಬೇವ? ಗಂಡ ಹೆಂತಿನ ಒಟ್ಟ ಚಂದಾಗಿರಾಕ್ ಬಿಡ ಅವಳಗಿ. ಒಟ್ಟ ಎಲ್ಲದಕ್ಕೂ ಅಡ್ಡ ಹಾಕಿ ನೀನು. ಇವ ನಂದು ವಯಸ್ಸಾತವ, ಒಂದು ಕೂಸು ಅಂತ ತಿಳ್ಕೊಂಡು ನಾನು ಜೋಪಾನ ಮಾಡಬೇ.
ನೀನು ಕೂಸ್ ಅಂತ ನಾ ಏನಾರ ತಿಳ್ಕೊಂಡು ಜೋಪಾನ ಮಾಡಿದ್ನಿ ಅಂದ್ರ ನನಗೂ ನನ್ನ ಗಂಡಗ ನೀನು ಏನಾತಪ್ಪ? ಯಾಕೆ ಹಿಂಗೆ ನಿನ್ನ ನುಗ್ಸಾಡಕತ್ತಾಳ? ಕಣ್ಣಾರೆ ಕಂಡ್ಯಲ್ಲಪ್ಪ, ಕಣ್ಣಾರೆ ಕಂಡ್ಯಲ್ಲ. ದಿನ ಹೊತ್ತು ಹೊಂಟ್ರ ಈ ಮನ್ಯಾಗ ನನ್ನ ಪರಿಸ್ಥಿತಿ ಇದನು ಹಿಂಗೆ. ಕೃಷ್ಣ ಹೇಳಕತ್ತಿದ್ದ ನಾನು ಹೆಂತ ಹಂತಕ್ಕೆಲ್ಲ ಅಂತ ಅನ್ಕೊಂಡಿದ್ದೆ. ಈ ಮನುಷ್ಯ ನಿನಗೆ ಏನು ಮಾಡ್ಯಾನಂತೇಳಿ ಹಿಂಗೆ ಕಿರಿಕಿರಿ ಕೊಡಕತ್ತೀಯ? ಒಂದು ಹೆಣ್ಣಾಗಿ ಒಂದು ಮನ್ಯಾಗ ಹೆಂಗೆ ನಡಿಬೇಕು, ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಿಂಗೆ? ಕೃಷ್ಣನ್ ಮುಂದ ಏನೆಲ್ಲ ಹೇಳ ನೀವ? ನಮ್ಮ ಮಾತು ಅವನ ಮುಂದೆ ಯಾಕೆ ಹೇಳ್ಬೇಕ? ನೀ ಮಾಡಿದ್ದ ಕರೆ ಐತೆ ಅಂದ ಬಳಕ ಅಪ್ಪ ದುಃಖ ತಡಿಲಾರ್ಕ ಕೃಷ್ಣ ಕೇಳ್ಯಾನ, ಅಪ್ಪ ಹೇಳ್ಯಾನ. ಏನು ತಪ್ಪೈತಿ? ಏನು ಹುಟ್ಟಿಸ್ಕೊಂಡು ಹೇಳ್ಯಾನ? ಹೋಗ್ಲಿ ಬಿಡಪ್ಪ, ತಿಳಿಲಾರ್ದ ಏನೋ ಮಾಡ್ಯಾಳ, ಹೋಗ್ಲಿ ಬಿಡು. ಯಪ್ಪ, ಇದನ್ನ ಹಿಂಗೆ ಬಾಯಿ ಮಾಡ್ಯಾಡಿದೆ ಅಂದ್ರೆ ನಿನ್ನ ಮನುಷ್ಯನ ಮರ್ಯಾದೆ ಪ್ರಶ್ನೆ, ಸಂಸಾರದ ಗೊಟ್ಟು ವ್ಯಾಧಿ ರಟ್ಟು ಅಂತಾರೋ. ಬಾಯಿ ಮಾಡಕ್ಕೆ ಹೋಗ್ಬೇಡಪ್ಪ, ಸಮಾಧಾನದಿಂದ ಬಗೆಹರಿಸ್ಕೊಂಡು ಬಿಡು. ತಿಳ್ಕೊಂಡೇನ? ಇದು ನಮ್ಮಪ್ಪಗ ನಿನಗೆ ಇರೋ ವ್ಯತ್ಯಾಸ. ನೀ ಇಷ್ಟೆಲ್ಲ ಕಾಟ ಕೊಟ್ಟರು ಸೊಸಿ ನಮ್ಮ ಮಗಳಂತ ತಿಳ್ಕೊಂಡು ಜೀವನ ಮಾಡಾಕತ್ತಾನ. ಇಂಥವಂಗ ನುಗ್ಗಿಸಿ ಹೊರಗೆ ಹಾಕ್ತಿ ಅಂದ್ರೆ ಯಾವ ಪಾಪ ಹತ್ತಿ ಸಾಯ್ತಿ ನೀನು. ಹೋಗ್ಲಿ ಬಿಡು ಅಂತ ನಾ ಹೇಳಕತ್ತಿಲ್ಲನಪ್ಪ. ಮತ್ತೆ ಯಾಕೆ ಆಕೆಗೆ ಅಕ್ಕಳ ಸಕ್ಕಳ ಮಾತಾಡಕತ್ತಿದ್ದಿ? ಮುಗಿಸಿಬಿಡು, ಸಮಾಧಾನ ತಗೋ. ಈಕೆಗೆ ಬುದ್ಧಿ ಕಲಿಸ್ಲಾರ ಇದ ಮನ್ಯಾಗ ಇಟ್ಟುಕೊಂಡೇವು ಅಂದ್ರೆ ನಿನ್ನ ನುಂಗಿ ನೀರು ಕುಡಿತಾಳಪ್ಪ. ಗಂಡ ಮನ್ಯಾಗ ಕೇಳೋರಿಲ್ಲ ಹೇಳೋರಿಲ್ಲ ನಾನು ಹಿಂಗೆ ಮಾಡಾಕತ್ತಾಳ. 4 ದಿನ ಒದ್ದು ತವರಿ ಕಳಿಸಿದ್ರೆ ಗೊತ್ತಾಗ. ಲೇ ತಮ್ಮ ನೋಡ, ಆಕೆಗೆ ಏನಾರ ಕೈ ಹಚ್ಚಿದೆ ಅಂದ್ರೆ ನಿನಗೆ ನಾನು ನಾಣೆ ಆಗೈತಿ. ಇದು ನಮ್ಮಪ್ಪಗೆ ನಿನಗೆ ಇರೋ ವ್ಯತ್ಯಾಸ. ನೀ ಎಷ್ಟ ಮೋಸ ಮಾಡಿದ್ರು, ಎಷ್ಟ ತ್ರಾಸ ಕೊಟ್ಟರು, ನಮ್ಮಪ್ಪ ನಿನಗೇನೂ ಆಗಬಾರ್ದಂತ ಗುಣ ಇದ್ದಾವ. ಆ ಗುಣಕ್ಕರ ಕರಗ ಪುಣ್ಯ ತಡ್ತೈತಿ. ತಮ್ಮ, ಆಕೆ ಸಣ್ಣ ಕದಾಳಪ್ಪ, ಇಂದಿಲ್ಲ ನಾಳೆ ತಿಳ್ಕೊಂತಾಳ. ತಗೊಳಪ್ಪ, ಸಮಾಧಾನ ತಗೋ. ಹಡದಪ್ಪಗ ಅಂಗೀಶ್ ಮಾತಾಡಿ ನುಗ್ಸಾಕತ್ತಾಳಂದ್ರೆ ಈಕಿಗೆ ಏನು ಹೋಗ್ಲಿ ಬಿಡು ಅಂತ ಬಿಡೋದಪ್ಪ. ಈಕಿನ ಮಾರಿ ನೋಡಾಕು ನನಗೆ ಮನಸ್ಸಿಲ್ಲ. ಯವ್ವ ಹೇಳುವ ನೋಡುವ, ನೀನು ಎಷ್ಟಾದರೂ ಈ ಮನೆ ಸಚಿವ, ನನ್ನ ಸಚಿವ ನೀನು. ಅಥವಾ ಆಗಿದ್ದಾಗ ಹೊತ್ತು ಅದೊಂದು ಕೆಟ್ಟ ಗಳಿಗೆ ಅಂಥೇಳಿ ಮರೆತು ಬಿಡು ಮಗಳ, ಮರೆತು ಬಿಡ್ತೇನೆ. ನಾನು ಮರಿತೇನೆ, ನೀನು ಮರಿ. ಚಂದನ ಗಂಡದ ನಾನು, ಎಲ್ಲ ಸುಂದರವಾದ ಆಸ್ತಿ ಐತಿ, ಬದುಕೈತಿ, ಹೊಂದ್ಕೊಂಡು ಹೋಗೋಣ. ಹೇಳಿಲ್ಲ ನಾನು ನಿನ್ನ, ನನ್ನ ಒಬ್ಬ ನಿನ್ನ ತಂದೆ ಅಂತ ನೋಡ್ಕೊಂಡು ಹೋಗುವಂತ. ಮಾವ, ಈಗ ನಿನ್ನ ಮಗನ ಕಣ್ಣಿಗೆ ನಾನು ಕೆಟ್ಟಾಗಿನಿ. ಯವ್ವ, ಇಷ್ಟು ವರ್ಷನೂ ನಾನು ನಿನ್ನ ಕಣ್ಣಿಗೆ ಕೆಟ್ಟಾಗಿದ್ದಿಲ್ಲನ ಅಂತ ನಾನು ಮರೆತು ಬದುಕಾಕತ್ತೇನೆ. ಅಂದಮೇಲೆ ನೀ ಮರೆತು ಬಿಡವ, ಅವು ಹೇಳ್ತೇನೆ, ಅವನು ಮರೆತು ಬಿಡಪ್ಪ ಅಂತ. ಸಮಾಧಾನ ತಗೋ ಮಗಳ, ಸಮಾಧಾನ. ಇಷ್ಟೆಲ್ಲ ಮೋಸ ಮಾಡಿದ್ರು. ನಮ್ಮಪ್ಪ ಮಾತಾಡೋ ಮಾತಿನಾಗ ಒಂದು ತೂಕ ಐತಿ, ಆದ್ರೆ ನೀ ನಡ್ಕೊಳ್ಳೋ ರೀತಿಯಾಗ ಏನೈತೆ? ಶಿವ, ಹೋಗಲಿ ಬಿಡ. ಈ ತಿಳಿಲಾರ್ದೆ ಏನ ಮಾಡ್ಯಾಳ, ಈಗ ಆಕೆಗೂ ತಿಳುವಳಿಕೆ ಬಂದೈತಿ. ನೀನು ಸಮಾಧಾನ ತಗೋ. ನಾನಂತೂ ಎಲ್ಲ ಮರ್ತ ಬಿಟ್ಟೇನೆ ಅಂದಾಗ ಯಾಕೆ ಇದನ್ನು ಬೆಳೆಸೋದು? ಬಾಪ, ಹೊಂದ್ಕೊಂಡು ಹೋಗೋಣ ಬರ್ರಿ. ಆಯ್ತು, ಹೊಂದ್ಕೊಂಡು ಹೋಗೋಣ. ದೊಡ್ಡ ಗುಣ ಯಪ್ಪ, ದೊಡ್ಡ ಗುಣ.